ಇಲ್ಲಿ ರಿಸರ್ಚ್ ಮಾಡಬೇಕಂದ್ರೆ ನಾವು ಮೆಥಡ್ ಚೇಂಜ್ ಮಾಡಬಾರ್ದು. ಓಕೆ, ಫಾರ್ ಎಕ್ಸಾಂಪಲ್ ಸಿಲ್ವರ್ ಕಾರ್ಡ್ ಇದೆ, ಆ ಥರ ಗೋಲ್ಡನ್ ಕಾರ್ಡ್ ಅಂತಲೂ ಒಂದಿದೆ. ಏನು ಈ ಗೋಲ್ಡನ್ ಕಾರ್ಡು, ಅದರ ಬಗ್ಗೆ ನಾನು ತಿಳಿಸ್ಕೋಬೇಕು ಅಂದರೆ ಅದರ ಸಂಬಂಧಪಟ್ಟ ಪುಸ್ತಕ ಓದ್ತೀನಿ, ಅದರ ಸಂಬಂಧಪಟ್ಟ ಎಕ್ಸ್ಪೀರಿಯನ್ಸಸ್ ಕೇಳ್ತೀನಿ. ಅವಾಗ ನಮಗೆ ಹೆಂಗೆ ಫೋಕಸ್ ಇದೆಯೋ, ನಮ್ಮ ಧ್ಯಾನದಲ್ಲಿ ಆಗಲಿ, ಮಲ್ಕೊಳ್ಳೋ ಸಮಯ ಆಗಲಿ, ಚಾನಲಿಂಗ್ ಆಗಲಿ, ಒಂದು ವಿಷಯ ಫೋಕಸ್ ಇದೆ ಅಂದರೆ ಅದು ಬರ್ತಾನೆ ಇರುತ್ತೆ. ಅದು ನನ್ನ ರಿಸರ್ಚು. ಆ್ಯಂಡ್ ಇಂಪಾರ್ಟೆಂಟ್ ಏನಂದರೆ, ಒಂದು ವಿಷಯದಲ್ಲಿ ನಾವು ಎಕ್ಸ್ಪರ್ಟ್ ಆಗಬೇಕು ಅಂದರೆ ಆ ವಿಷಯ ಬಗ್ಗೆ ನಮಗೆ ಏನೇ ಗೊತ್ತಾದ್ರೂ ಯಾರು ಸಿಗ್ತಾರೋ ಎಲ್ಲರಿಗೂ ನಾನು ಹೇಳ್ತಾ ಇರ್ತೀನಿ. ಅವಾಗ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಅಂದರೆ ಅವ್ರ ಮೈಂಡಲ್ಲಿನೂ ಅದು ಹೋಗುತ್ತಲ್ವ ಸಬ್ಜೆಕ್ಟ್. ಒಂದು 10 ಜನಕ್ಕೆ ನಾನು ಹೇಳಿದ್ರೆ 10 ಜನನೂ ಅಲ್ಲಿಂದ ಮ್ಯಾಗ್ನೆಟಿಕ್ ಪವರಿಂದ ಒಬ್ಬರಿಗೆ ಹೇಳೋ ಸಮಯ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ಚಾನಲ್ ಆಗುತ್ತೆ. ಆ ಎಕ್ಸಾಂಪಲ್ ಮೂಲಕ ನನಗೂ ಇನ್ನೂ ಜಾಸ್ತಿ ಕ್ಲಾರಿಟಿ ಬರುತ್ತೆ. ಸೊ ಶೇರಿಂಗ್ ಮಾಡ್ತಾ ಇರಬೇಕು, ರಿಸರ್ಚ್ ಮಾಡ್ತಾ ಇರಬೇಕು. ಫೋಕಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ಪಿರಿಚುವಲ್ ಮೆಡಿಟೇಷನಲ್ಲೂ ಅನುಭವ ಬರ್ಬೋದು, ಮಲ್ಕೊಳ್ಳೋ ಸಮಯ ಡ್ರೀಮ್ಸಲ್ಲಿನೂ ಬರುತ್ತೆ ಆನ್ಸರ್ಸ್.